5 ವರ್ಷದ ಬಳಿಕ ಬೆಳಗಾವಿ ಪಾಲಿಕೆಗೆ ಕನ್ನಡ ಮೇಯರ್ ಆಯ್ಕೆ ಆಗಿರೋದು. ಪಾಲಿಕೆ ಮೇಯರ್ ಆಗಿ ಸವಿತಾ ಕಾಂಬಳೆ ಅವಿರೋಧ ಆಯ್ಕೆಗೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಸವಿತಾಗೆ ಬಿಜೆಪಿಯ ಮೊದಲ ಕನ್ನಡ ಮೇಯರ್ ಎಂಬ ಹೆಗ್ಗಳಿಕೆ ಕೂಡ ಲಭ್ಯವಾಗಿದೆ. ಲೋಕಸಭೆ ಚುನಾವಣಾ ಹೊತ್ತಲ್ಲೇ ಬಿಜೆಪಿಯ ರಣತಂತ್ರ. ಕಾರ್ಮಿಕ ಮಹಿಳೆಗೆ ಮೇಯರ್ ಪಟ್ಟ ಕಟ್ಟಿದೆ ಬಿಜೆಪಿ. ವಿವಿಧ ಕಂಪನಿಗಳಲ್ಲಿ ಕಾರ್ಮಿಕರಾಗಿ ಸವಿತಾ ಸೇವೆ ಸಲ್ಲಿಸಿದ್ದಾರೆ. ಮೊದಲ ಬಾರಿಗೆ ಬೆಳಗಾವಿಯ ಪಾಲಿಕೆಗೆ ಕನ್ನಡದ ಮೇಯರ್. ಆ ಎಲ್ಲ ಕ್ರೆಡಿಟ್ ಬಿಜೆಪಿಗೆ ಸಲ್ಲುತ್ತೆ. ಚುನಾವಣಾ ಹೊಸ್ತಿಲಲ್ಲಿ ಅತಿ ದೊಡ್ಡ ಪ್ಲಾನ್ ಬಿಜೆಪಿ ಪಾಳಿಯ ಬೆಳಗಾವಿಯಲ್ಲಿ ಮಾಡಿಕೊಂಡಿತ್ತು. ಈ ಬಾರಿ ಮೇಯರ್ ಪಟ್ಟ ನಮಗೆ ಸಿಗಬೇಕು, ಕನ್ನಡದವರೇ ಮೇಯರ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ರಣತಂತ್ರವನ್ನ ರೂಪುಗೊಳಿಸಲಾಗಿತ್ತು. ಅದೆಲ್ಲವೂ ಕೂಡ ವರ್ಕೌಟ್ ಆಗಿದೆ. ಮೊದಲ ಬಾರಿಗೆ ಬೆಳಗಾವಿಯ ಮೇಯರ್ ಪಟ್ಟವನ್ನ ಅಲಂಕರಿಸಿದ್ದಾರೆ ನಮ್ಮ ಕನ್ನಡದವರು. ಕನ್ನಡ ಮೇಯರ್ ಆಯ್ಕೆಗೊಂಡಿರೋದು ಸವಿತಾ ಹಲವು ಸಂಸ್ಥೆಗಳಲ್ಲಿ ವಿವಿಧ ಕಂಪನಿಗಳಲ್ಲಿ ಕಾರ್ಮಿಕರಾಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ ಎನ್ನುವಂತಹ ವಿಚಾರ ಗಮನಿಸಬೇಕಾಗುತ್ತೆ. 5 ವರ್ಷ ಆಗಿತ್ತು, ಹತ್ತತ್ರ 5 ವರ್ಷದ ಬಳಿಕ ಈಗ ಬೆಳಗಾವಿಯ ಮೇಯರ್ ಪಟ್ಟ ಕನ್ನಡದವರಿಗೆ. ಎಲ್ಲವೂ ಕೂಡ ಬಿಜೆಪಿಯ ಪಾಲು. ಈ ಎಲ್ಲ ಕ್ರೆಡಿಟ್ ಬಿಜೆಪಿಯ ಪಾಲಾಗ್ತಾ ಇರೋದು. ರಾಜ್ಯಸಭೆ ರಣಾಂಗಣದಲ್ಲಿ ರಣೋತ್ಸಾಹ ಗರಿಗೆದರಿದೆ. ಬಿಜೆಪಿ ಈಗ 5ನೇ ಅಭ್ಯರ್ಥಿಯನ್ನ ಮೈತ್ರಿ ಅಭ್ಯರ್ಥಿಯನ್ನಾಗಿ ಹಾಕಿರೋದ್ರಿಂದ ಸಾಕಷ್ಟು ಕದನ ಕುತೂಹಲ ಕಂಡು ಬರ್ತಾ ಇದೆ. ಹಾಗೆಯೇ 3 ಪಕ್ಷದ ಅಭ್ಯರ್ಥಿಗಳು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ 3 ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಅಜಯ್ ಮಕೇನ್, ಜೆಸಿ ಚಂದ್ರಶೇಖರ್, ನಾಸಿರ್ ಹುಸೇನ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಬಿಜೆಪಿಯಿಂದ ನಾರಾಯಣ ಭಾಟ್ಗೆ ನಾಮಿನೇಷನ್ ಫೈಲ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೇನೆ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಉಮೇದುವಾರಿಕೆ ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯಸಭಾ ಚುನಾವಣೆಯ ಉಮೇದುವಾರಿಕೆ ಸಲ್ಲಿಕೆ ನಡೀತಾ ಇದೆ. ಕುಪೇಂದ್ರ ರೆಡ್ಡಿ ನಾಮಪತ್ರ ಸಲ್ಲಿಸೋದಕ್ಕೆ HD ಕುಮಾರಸ್ವಾಮಿ ಅವರು ಹೋಗಿರೋದನ್ನ ಕಾಣ್ತಾ ಇದ್ದೇವೆ. ಮೈತ್ರಿ ಅಭ್ಯರ್ಥಿಯಾಗಿ ವಿಜೇಂದ್ರ ಅವರು ಕೂಡ ಇದರಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಯಾಕಂತಂದ್ರೆ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಬೇಕಾದಷ್ಟು ಮತಗಳು ಬಿಜೆಪಿಯ ಬಳಿ ಇಲ್ಲ. ಆದ್ರೂ ಕೂಡ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಹಾಗಾದ್ರೆ ಅಡ್ಡ ಮತದಾನ ಆಗತ್ತಾ? ಅದಕ್ಕೆ ಕಾಂಗ್ರೆಸ್ ಏನು ಪ್ರತಿತಂತ್ರವನ್ನ ಹೂಡುತ್ತೆ? ಒಟ್ಟಿನಲ್ಲಿ ರಾಜ್ಯಸಭಾ ಚುನಾವಣೆಯ ಕಾವು ಗರಿಗೆದರಿದೆ. ಐದನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ನಾಮಿನೇಷನ್ ಆಯ್ಕೆ ವಿಚಾರವಾಗಿ DK ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡಲಿ, ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದೇ ವಿಚಾರವಾಗಿ DK ಶಿವಕುಮಾರ್ ಅವರು ಒಗ್ಗಟ್ಟು ಪ್ರದರ್ಶನ ರಾಜಕಾರಣ ಮಾಡ್ತೇವೆ, ಫೆಬ್ರವರಿ 27ರಂದು ಏನಾಗುತ್ತೆ ಅಂತ ನೋಡ್ತಾ ಇರಿ ಅಂತ ಹೇಳಿ ಶಿವಕುಮಾರ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾರಣ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ನಾಮಿನೇಷನ್ ವಿಚಾರ ಏನು ಹೇಳಿದ್ದಾರೆ ನೋಡೋಣ. ವಿಫಲ ಆಗಿರೋದ್ರಿಂದನೇ ಅವರು ಬಿಜೆಪಿ ಜೊತೆ ಒಟ್ಟಿಗೆ ಸೇರಿ ಹೊಸ ಪ್ರಯತ್ನ ಮಾಡ್ತಾ ಇರ್ತಾರೆ. ಅವ್ರ ಪ್ರಯತ್ನ ಅವ್ರು ಮಾಡಲಿ. ನಮ್ಮ ಒಗ್ಗಟ್ಟಿನ ಪ್ರದರ್ಶನ, ನಾವು ಏನು ರಾಜಕಾರಣ ಮಾಡ್ಬೋದು ಅವೆಲ್ಲ ತಾವೇ 27ನೇ ತಾರೀಕು ಚಿತ್ರ ನೋಡ್ತೀವಿ. ಹಿಂದೆ ಕಾಂಗ್ರೆಸ್ನವರು ಅಡ್ಡ ಮತದಾರ ಸಂಸ್ಕೃತಿ ಉಂಟಾಕಿದ್ರು, ಈಗಲೂ ಸಹ ಆತ್ಮಸಾಕ್ಷಿ ಮತಗಳನ್ನ ನಮ್ಮ JDS ಅಭ್ಯರ್ಥಿಗೆ ಹಾಕಿ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಆ ಪಕ್ಷ ವಿಫಲ ಆಗಿರೋದ್ರಿಂದನೇ ಅವರು ಬಿಜೆಪಿ ಜೊತೆ ಒಟ್ಟಿಗೆ ಸೇರಿ ಹೊಸ ನಂಟಸ್ತನ ಮಾಡ್ತಾ ಇದ್ದಾರೆ. ಅಲ್ಲಿರೋಂಥ ಪಾರ್ಟಿಯವರು ಅವರ ಆತ್ಮಸಾಕ್ಷಿ ಮತವನ್ನು ನಮಗೆ ಕೊಡ್ತಾರೆ ಅನ್ನೋದು ಭರವಸೆ ನಮಗೆ. ಆತ್ಮಸಾಕ್ಷಿ ಎಷ್ಟು ಮತ ನಿಮಗೆ ಗ್ಯಾರಂಟಿ ಇದೆ ಸರ್? ತಿಳಿಸ್ತೀವಿ, ಮತ ಆದಮೇಲೆ ತಿಳಿಸ್ತೀವಿ. ಅದು ಪ್ರಯತ್ನ ಮಾಡ್ತಾ ಇರ್ತಾರೆ. ಅವ್ರ ಪ್ರಯತ್ನ ಅವ್ರು ಮಾಡಲಿ. ರಾಜ್ಯಸಭೆಗೆ ಏನು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಜಮೀರ್ ಅಹಮದ್ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. JDSನವರು ಪ್ರತಿ ಬಾರಿ ಅಭ್ಯರ್ಥಿ ಹಾಕ್ತಾರೆ, ಅದೇ ರೀತಿ ಈ ಸಾರಿನೂ ಅಭ್ಯರ್ಥಿ ಹಾಕಿದ್ದಾರೆ.
ಈ ಬಾರಿಯೂ ಸೋಲ್ತಾರೆ, ಪ್ರತಿ ಬಾರಿಯೂ ಅಭ್ಯರ್ಥಿ ಹಾಕ್ತಾರೆ ಸೋಲ್ತಾರೆ, ಈ ಬಾರಿಯೂ ಅಭ್ಯರ್ಥಿ ಹಾಕಿದ್ದಾರೆ ಸೋಲ್ತಾರೆ ಅಂತ ಜಮೀರ್ ತಮ್ಮದೇ ಆದ ಒಂದು ಭವಿಷ್ಯವನ್ನ ನುಡಿದಿದ್ದಾರೆ. ಅಡ್ಡ ಮತದಾನದ ನಿರೀಕ್ಷೆ ಇಟ್ಕೊಂಡು ಅಭ್ಯರ್ಥಿ ಹಾಕಿದ್ದಾರೆ, ಆದ್ರೆ ಸೋಲ್ತಾರೆ ಅನ್ನೋದು ಜಮೀರ್ ಅವರ ನಿಲುವು. ಕಾಂಗ್ರೆಸ್ನಿಂದ ಒಂದು ಅಡ್ಡ ಮತದಾನ ಆಗೋದಿಲ್ಲ ಅಂತ ಜಮೀರ್ ಅಹಮದ್ ಹೇಳ್ತಾ ಇದ್ದಾರೆ. ಆದರೆ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಈ ನೆಲ ಸಾಕಷ್ಟು ತಲ್ಲಣಗಳನ್ನ, ಬದಲಾವಣೆಗಳನ್ನ, ಹೈಡ್ರಾಮಾಗಳನ್ನ ಕಂಡಿದೆ. ರಾಜ್ಯ ರಾಜಕೀಯ ಸಾಕಷ್ಟು ಹೈಡ್ರಾಮಾಗಳನ್ನ ಕಂಡಿದೆ. ಸೊ ಈ ಸಾರಿ ಏನಾಗತ್ತೆ? ಜಮೀರ್ ಅಹಮದ್ ಏನೋ ಬಹಳ ಕಾನ್ಫಿಡೆಂಟ್ ಆಗಿ JDSನವ್ರು ಪ್ರತಿ ಬಾರಿಯೂ ಅಭ್ಯರ್ಥಿ ಹಾಕಿದ್ದಾರೆ, ಅದೇ ತರ ಈ ಸರಿನೂ ಹಾಕಿದ್ದಾರೆ, ಪ್ರತಿ ಬಾರಿನೂ ಸೋತಿದ್ದಾರೆ, ಅದೇ ತರ ಈ ಸರಿನೂ ಸೋಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯಸಭೆಗೆ 2ನೇ ಅಭ್ಯರ್ಥಿ ಆಗ್ತಾ ಇದ್ದಾರೆ. ಅವ್ರು ಪ್ರತಿ ಸಲ ಅಭ್ಯರ್ಥಿ ಹಾಕೊಂಡೇ ಬರ್ತಾವ್ರ ಅವರು ಹಾಕೊಂಡೇ ಬರ್ತಾವ್ರ ಅವರು. ಈ ಬಾರಿ ಹೊಸದಾಗಿ ಏನಿಲ್ಲ, ಪ್ರತಿ ಸಲ ಆಗ್ತಾವ್ರೆ, ಪ್ರತಿ ಸಲ ಸೋಲ್ತಾವ್ರೆ. ಈ ಬಾರಿನೂ ಸೋಲ್ ಖಚಿತ. ಅಲ್ಲ, ಅಡ್ಡ ಮತದಾನ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅವರು. ಪ್ರತಿ ಸಲ ಹಂಗೆ ತಾನೆ, ಅಡ್ಡ ಮತದಾನ ಮಾಡಿಸ್ಕೊಂತೀವಿ, ನಾವು ಮ್ಯಾನೇಜ್ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಬಂದು ಪ್ರತಿ ಸಲ ಸೋಲನ್ನು ಅನುಭವಿಸಿದ್ದಾರೆ. ಈ ಬಾರಿನೂ ಸೋಲನ್ನು ಅನುಭವಿಸ್ತಾರೆ. ಕಾಂಗ್ರೆಸ್ ಇಂದ ಯಾರು ಅಡ್ಡ ಮತದಾನ ಮಾಡುವ ನಿರೀಕ್ಷೆ ಇಲ್ವೇ ಇಲ್ಲ. ಓಕೆ, ಇದಿಷ್ಟು ಜಮೀರ್ ಅಹಮದ್ ಅವರ ಹೇಳಿಕೆ. JDS ಪ್ರತಿ ಬಾರಿ ಕೂಡ ಅಡ್ಡ ಮತದಾನಕ್ಕೆ ಪ್ರಯತ್ನ ಪಡುತ್ತೆ, ಆದರೆ ಯಾವುದೇ ರೀತಿಯ ಅವ್ರ ಗೆಲುವು ಆಗೋದಿಲ್ಲ ಅನ್ನೋದು ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಸತೀಶ್ ಕುಮಾರ್, ರಿಪಬ್ಲಿಕ್ ಕನ್ನಡ. ರಾಜ್ಯಸಭಾ ಅಖಾಡದಲ್ಲಿ ದೋಸ್ತಿ ದಾಳಗಾಳವನ್ನು ಉಡಿಸ್ತಾ ಇರೋದು. ಇವಾಗ ಈ ಬೆನ್ನಲ್ಲೇ ಕುಪೇಂದ್ರ ರೆಡ್ಡಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ ಯಾವ ಹೇಳಿಕೆ, ಈ ಹೇಳಿಕೆ ಇದೆಯಲ್ಲ, ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಹುಳ ಬಿಟ್ಟಂಗಾಗ್ಬಿಟ್ಟಿದೆ. ಕಾಂಗ್ರೆಸ್ನಲ್ಲೂ ಕೂಡ ನಮ್ಮ ಸ್ನೇಹಿತರಿದ್ದಾರೆ, ಕಾದ್ ನೋಡಿ, ರಿಸಲ್ಟ್ ಬರೋವರೆಗೂ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಕುಪೇಂದ್ರ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿರೋದು. ಕಾಂಗ್ರೆಸ್ನಲ್ಲಿ ಅವಿಶ್ವಾಸ ಇರುವವರು ಕೂಡ ಇದ್ದಾರೆ, ನನ್ನ ಮೇಲೆ ವಿಶ್ವಾಸ ಇರುವವರು ಕೂಡ ಇದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿರೋದು ಕುಪೇಂದ್ರ ರೆಡ್ಡಿ. ರಾಜ್ಯಸಭಾ ರಣರಂಗದಲ್ಲಿ ದೋಸ್ತಿಗಳ ದಾಳ ಉರುಳಿಸ್ತಾ ಇರೋದು. HDK ವಿಜೇಂದ್ರ ಸಮ್ಮುಖದಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಆ ಬೆನ್ನಲ್ಲೇ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾತ್ರಿ ಈಗ NDAಯಲ್ಲಿ ನಾವು ನಮ್ಮ ಪಾರ್ಟಿ ಗುರುತಿಸ್ಕೊಂಡ ಮೇಲೆ ರಾತ್ರಿ ನಮಗೆ ಅವ್ರು ಫೋನ್ ಮಾಡಿ 11 ಗಂಟೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಫೋನ್ ಮಾಡಿ ನೀವು ನಾಮಿನೇಷನ್ನು 2ನೇ ಅಭ್ಯರ್ಥಿಯಾಗಿ ಫೈಲ್ ಮಾಡಿ ಅಂತ ಹೇಳಿದರು. ಅದರ ಮೇಲೆ ಇನ್ನೂ ನಮಗೇನೂ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ. ಯಾಕಂದರೆ ಅವರಲ್ಲಿ 21 ಮತ ಇದ್ದಾವೆ, ನಮ್ಮಲ್ಲಿ 19, 40 ಮತಗಳಿದ್ದಾವೆ. ಈಗ 40 ಮತಗಳು ಯಾವುದೇ ಕಾರಣಕ್ಕೆ ನಮ್ಮವರು ಬಂದು ವೋಟ್ ಹಾಕಿ ಹೋಗ್ತಾರೆ. ಲಾಸ್ಟ್ ಟೈಮು ಅಷ್ಟೇ ಮಾಡ್ಕೊಂಡಿದ್ದು ನಾವು. ಅದನ್ನು ಮಾಡೋದಕ್ಕೆ ನಾನು ಮಾತಾಡಿದೆ. ರಾತ್ರಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ಫೋನ್ ಸಂಪರ್ಕದಲ್ಲಿ ಜನಾಗ್ತಿದ್ದಾರೆ. ಬಸವರಾಜ್, ಏನು ಕುಪೇಂದ್ರ ರೆಡ್ಡಿ ಕೊಟ್ಟಿರುವಂಥ ಹೇಳಿಕೆ ಇದೆಯಲ್ಲ, ಕಾಂಗ್ರೆಸ್ನವರು ಅಲ್ಲಿ ನಮ್ಮ ವಿಶ್ವಾಸ ಇರೋರು ಇದ್ದಾರೆ ಅಂತೇಳಿ, ಏನು ಅರ್ಥ ಅದು ಅಂತ? ಈಗ ಒಂದು ರೀತಿ ಹುಳ ಬಿಟ್ಟಂಗಾಯ್ತು ಅವರಿಗೆ. ದಿವ್ಸ ರಾಜಕೀಯವಾಗಿ ಹೇಳಿಕೆಗಳನ್ನು ಸಹಜವಾಗಿ ಕೊಡ್ತಾರೆ. ಯಾಕಂದ್ರೆ ನಮ್ಮ ಎರಡು ಪಕ್ಷದಲ್ಲಿ ನಮ್ಗೆ ಸ್ನೇಹಿತರಿದ್ದಾರೆ.